ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜೊತೆಗೆ ಎಲ್ಲರೂ ಕೂಡ ಶರಣಾರ್ಥಿ. ಸೊ ಟುಡೇ ವಿ ಹ್ಯಾವ್ ಟು ಡಿಸ್ಕಸಿಂಗ್ ರಿಲೇಟಿಂಗ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಈ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಇನ್ಕಮ್ ಟ್ಯಾಕ್ಸ್ ಲಾ ಅನ್ನೋ ಸಬ್ಜೆಕ್ಟ್ ಅಲ್ಲಿ ಬರುತ್ತೆ. ಮೈಸೂರು ಯೂನಿವರ್ಸಿಟಿ, ಮಂಡ್ಯ ಯೂನಿವರ್ಸಿಟಿ, ಹಾಸನ ಯೂನಿವರ್ಸಿಟಿ, ಚಾಮರಾಜನಗರ ಯೂನಿವರ್ಸಿಟಿ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಎಲ್ಲ ಯೂನಿವರ್ಸಿಟಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ಇದ್ದೇ ಇರುತ್ತೆ. ಆ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ಅಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದ್ದೇ ಇರುತ್ತೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಸೆಕೆಂಡ್, ಒಬ್ಬ ಇಂಡಿವಿಜುವಲ್ ನ ಸೆಕೆಂಡ್ ಹೆಡ್ ಇನ್ಕಮ್. ಸೊ ಏನಪ್ಪ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತಂದ್ರೆ, ಒಬ್ಬ ವ್ಯಕ್ತಿ ಅಥವಾ ಎನಿ ಇಂಡಿವಿಜುವಲ್ ಅವನ ಹತ್ರ ಒಂದು ಮನೆ ಇದೆ. ಆ ಮನೆಯಿಂದ ಅವನಿಗೆ ಬರುವಂತ ಇನ್ಕಮ್ ಏನು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಸೊ ಮನೆಯಿಂದ ಬರುವಂತ ಇನ್ಕಮ್ ಒಂದೇ ಇಲ್ಲ, ನಾನು ಏನ್ ಮಾಡಿರ್ಬೇಕು, ಆ ಮನೆಯನ್ನ ಒಬ್ಬನಿಗೆ ಬಾಡಿಗೆ ಕೊಟ್ಟಿರ್ಬೇಕು. ಸೊ ಇಲ್ಲಿ ಇಬ್ರು ವ್ಯಕ್ತಿಗಳು ಬರ್ತಾರೆ, ಒಬ್ರು ಓನರ್, ಇನ್ನೊಬ್ಬ ಟೆನೆಂಟ್. ಈ ಟೆನೆಂಟ್ ಏನಿದಾನೆ, ಈ ಓನರ್ ಈಸ್ ದಿ ಓನರ್ ಆಫ್ ದಟ್ ಪರ್ಟಿಕ್ಯುಲರ್ ಹೌಸ್ ಪ್ರಾಪರ್ಟಿ. ಇವನು ತನ್ನ ಒಂದು ಬಿಲ್ಡಿಂಗ್ ಅನ್ನ ಒಬ್ಬ ಟೆನೆಂಟ್ ಗೆ ಬಾಡಿಗೆ ಕೊಡ್ತಾನೆ ಅಂದ್ರೆ ಅಲ್ಲಿ ಬರುವಂತಹ ರೆಂಟ್ ಏನಿದೆ ದಟ್ ಈಸ್ ಇನ್ಕಮ್. ಆ ಮನೆಯಿಂದ ಬರುವಂತ ರೆಂಟು ಓನರ್ಗೆ ಇನ್ಕಮ್. ಸೊ ಆ ಇನ್ಕಮ್ ಮೇಲೆ ಅವನೇನ್ ಮಾಡ್ಬೇಕು, ಗೌರ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡ್ಬೇಕು. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತಂದ್ಮೇಲೆ ಕೆಲವೊಂದು ಕಂಡೀಷನ್ ಅವನು ಫಿಲ್ ಮಾಡಿರ್ಬೇಕು. ಮೊದಲನೇದು, ಈಸ್ ಹ್ಯಾವ್ ಎನಿ ಪೋರ್ಷನ್ ಆಫ್ ದಿ ಬಿಲ್ಡಿಂಗ್. ಅವನು ಯಾವ್ದಾರ ಒಂದು ಬಿಲ್ಡಿಂಗ್ ಹೊಂದಿರಲೇಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಒನ್, ಅಸೆಸಿ ಈಸ್ ದಿ ಓನರ್ ಆಫ್ ದಟ್ ಬಿಲ್ಡಿಂಗ್. ಅಸೆಸಿ ಅಂದ್ರೆ ಯಾರು? ಹೂ ಈಸ್ ಪೇ ಬೈ ದಿ ಟ್ಯಾಕ್ಸ್. ಪೇ ದಿ ಟ್ಯಾಕ್ಸ್ ಟು ದಿ ಗವರ್ನಮೆಂಟ್. ಯಾರು ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ತಾರೋ ಅವ್ರು ಏನಂತ ಕರಿತೀವಿ? ಅಸೆಸಿ ಅಂತ ಕರಿತೀವಿ. ಈಗ ಅಸೆಸಿ ಯಾರಿಲ್ಲಿ? ಈಸ್ ಓನರ್ ಆಫ್ ದಿ ದಟ್ ಪರ್ಟಿಕ್ಯುಲರ್ ಹೌಸ್ ಪ್ರಾಪರ್ಟಿ. ಈ ಅಸೆಸಿ ಆ ಬಿಲ್ಡಿಂಗ್ ನ ಓನರ್ ಆಗಿರ್ಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೂರನೇ ಕಂಡೀಷನ್ ಏನು ಅಂದ್ರೆ, ದಟ್ ಓನರ್ ನಾಟ್ ಓನ್ ಎನಿ ಬಿಸಿನೆಸ್ ಆರ್ ಎನಿ ಪ್ರೊಫೆಷನ್. ಆ ಓನರು ತಾನು ಯಾವ್ದೋ ಒಂದು ಬಿಸ್ನೆಸ್ ಮಾಡ್ಲಿಕ್ಕೋ ಅಥವಾ ಇನ್ಯಾವುದೋ ಪ್ರೊಫೆಷನ್ಗೆ ಆ ಬಿಲ್ಡಿಂಗ್ ಅನ್ನ ಬಳಸಿರಬಾರ್ದು ಅಥವಾ ಅದನ್ನು ಯೂಸ್ ಮಾಡಿರಬಾರ್ದು. ಸೊ ಅವನೇನ್ ಮಾಡಬೇಕು, ಆ ಬಿಲ್ಡಿಂಗ್ ಅನ್ನ ಬೇರೆಯವರಿಗೆ ಬಾಡಿಗೆ ಕೊಟ್ಟಿರ್ಬೇಕು. ಆ ಬಾಡಿಗೆದಾರ ಬಿಸ್ನೆಸ್ ಅವರು ಮಾಡ್ಕೋಬಹುದು, ಅದು ರೆಸಿಡೆನ್ಷಿಯಲ್ ಆಗಿ ವಾಸ ಮಾಡಬಹುದು. ದರ್ ಇಸ್ ನೋ ರಿಸ್ಟ್ರಿಕ್ಷನ್. ಬಟ್ ಆ ಒಂದು ಪರ್ಟಿಕ್ಯುಲರ್ ಬಿಲ್ಡಿಂಗ್ ಅಲ್ಲಿ ಓನರು ಯಾವುದೋ ಬಿಸ್ನೆಸ್ ಅನ್ನ ಪ್ರೊಫೆಷನ್ಗೆ ಆ ಒಂದು ಪರ್ಟಿಕ್ಯುಲರ್ ಆಗಿ ಆ ಬಾಡಿಗೆ ಮನೆಯನ್ನ ಸೆಲ್ಫ್ ಆಕ್ಯುಪೈಡ್ ಆಗಿ ಬಳಸುವ ಅವಶ್ಯಕತೆ ಇರೋದಿಲ್ಲ. ಆ ಒಂದು ಬಿಲ್ಡಿಂಗ್ ನ ಬೇರೆ ವ್ಯಕ್ತಿಗೆ ಬಾಡಿಗೆ ಕೊಟ್ಟಿರ್ಲೇಬೇಕು. ಸೊ ಇಷ್ಟು ಕಂಡೀಷನ್ ಯಾರು ಫಿಲ್ ಮಾಡ್ತಾರೋ ಆ ಪರ್ಟಿಕ್ಯುಲರ್ ಇನ್ಕಮ್ ಯಾವ ಹೆಡ್ಡಲ್ಲಿ ಬರುತ್ತೆ? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಂಟ್ರೊಡಕ್ಷನ್ ಆಗಿ ತಿಳ್ಕೊಂಡ್ರಿ. ನಂತರ ಆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ಹಿಂಗೆ ಕಾಂಪಿಟೇಷನ್ ಮಾಡಬೇಕು. ಆ ಕಾಂಪಿಟೇಷನ್ ಮಾಡಬೇಕಾದ್ರೆ ಬಿಫೋರ್ ದಿ ಕಾಂಪಿಟೇಷನ್ ಯು ಹ್ಯಾವ್ ಟು ನೋ ಸಮ್ ಇಂಪಾರ್ಟೆಂಟ್ ಟರ್ಮ್ಸ್ ನಾವು ತಿಳ್ಕೋಬೇಕು. ಬನ್ನಿ ಯಾವ ಟರ್ಮ್ಸ್ ಬರುತ್ತೆ ಅನ್ನೋದನ್ನ. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನ ನಾವು ಕಾಂಪಿಟೇಷನ್ ಮಾಡಬೇಕು ಅಂತಂದ್ರೆ, ಅಥವಾ ಬಿಫೋರ್ ದಿ ಕಾಂಪಿಟೇಷನ್ ಬಗ್ಗೆ ತಿಳ್ಕೊಳ್ಳೋದು ಮುಂಚೆ ಕೆಲವು ಇಂಪಾರ್ಟೆಂಟ್ ಟರ್ಮ್ಸ್ ನಾವಿಲ್ಲಿ ಮೀನಿಂಗ್ ನ ತಿಳ್ಕೋಬೇಕು. ಏನೇನು? ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಕಾಂಪಿಟೇಷನ್ ಆಫ್ ದಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಫಸ್ಟ್ ಒನ್, ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ, MRV ಅಂತ ಕರಿತೀವಿ. ಸೊ ಎನಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಥವಾ ಎನಿ ಹೌಸ್ ಪ್ರಾಪರ್ಟಿಯ ರೆಂಟ್ ಅನ್ನ ಮುನ್ಸಿಪಲ್ ಅಥಾರಿಟಿ ಫಿಕ್ಸ್ ಮಾಡಿದ್ರೆ, ಸೊ ಮುನ್ಸಿಪಲ್ ಅಥಾರಿಟಿ ಫಿಕ್ಸ್ ಮಾಡಿರೋ ರೆಂಟ್ ಅನ್ನ ವಿ ಹ್ಯಾವ್ ಟು ಕಾಲ್ಡ್ ಆಸ್ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ. ನೆಕ್ಸ್ಟ್, ಫೇರ್ ರೆಂಟಲ್ ವ್ಯಾಲ್ಯೂ. ಫೇರ್ ರೆಂಟಲ್ ವ್ಯಾಲ್ಯೂ ಅಂತಂದ್ರೆ, ನನ್ನ ಹೌಸ್ ಏನಿದೆ, ಹೌಸ್ ನ ಅಕ್ಕಪಕ್ಕ ಇರ್ತಕ್ಕಂಥ ಮನೆಗಳ ಬಾಡಿಗೆಗಳನ್ನು ಗಮನಿಸೋದು. ಅಕ್ಕಪಕ್ಕದಲ್ಲಿ ನಂದು ಸೇಮ್ ಪೋರ್ಷನ್ ಇರುವ ಹೌಸ್ಗಳ ಬಾಡಿಗೆ ಎಷ್ಟು, ಸಿಮಿಲರ್ ಫ್ರಮ್ ಅಕಮಡೇಷನ್ ವಿತ್ ಯುವರ್ ನಿಯರೆಸ್ಟ್ ಹೌಸಸ್. ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮನೆಗಳ ಬಾಡಿಗೆ ಎಷ್ಟಾಗಬಹುದು. ಸೊ ಆ ಒಂದು ಬಾಡಿಗೆಯನ್ನ ಫೇರ್ ರೆಂಟಲ್ ವ್ಯಾಲ್ಯೂ ಅಂತ ಕರಿತೀವಿ.
ದೆನ್ ಸ್ಟ್ಯಾಂಡರ್ಡ್ ರೆಂಟ್. ಸೊ ಎನಿ ರೆಂಟ್ ಫಿಕ್ಸ್ ಬೈ ದಿ ರೆಂಟ್ ಕಂಟ್ರೋಲ್ ಅಥಾರಿಟಿ ಅಂತ ಕರಿತೀವಿ ನಾವು. ರೆಂಟ್ ಕಂಟ್ರೋಲ್ ಅಥಾರಿಟಿ ಫಿಕ್ಸ್ ಮಾಡಿರುವಂತ ರೆಂಟ್ ಅನ್ನ ನಾವು ಸ್ಟ್ಯಾಂಡರ್ಡ್ ರೆಂಟ್ ಅಂತ ಕರಿತೀವಿ, ಅದನ್ನ SR ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಆನ್ಯುವಲ್ ರೆಂಟಲ್ ವ್ಯಾಲ್ಯೂ. ಸೊ ಆನ್ಯುವಲ್ ರೆಂಟಲ್ ಅಂತಂದ್ರೆ ಆಕ್ಚುಯಲ್ ಆಗಿ ಓನರು ವಾರ್ಷಿಕವಾಗಿ ಎಷ್ಟು ರೆಂಟ್ ಅನ್ನ ರಿಸೀವ್ ಮಾಡ್ತಾನೆ, ಟೆನೆಂಟ್ ಇಂದ ಎಷ್ಟು ರೆಂಟ್ ಅನ್ನ ರಿಸೀವ್ ಮಾಡ್ತಾನೆ. ಸೊ ರಿಸೀವ್ ಮಾಡುವಂತ ರೆಂಟ್ ಅನ್ನ ಆನ್ಯುವಲ್ ರೆಂಟಲ್ ವ್ಯಾಲ್ಯೂ ಅಂತ ಕರಿತೀವಿ. ದೆನ್ ಕಾಂಪೋಸಿಟ್ ರೆಂಟ್. ಸೊ ಕಾಂಪೋಸಿಟ್ ರೆಂಟ್ ಅಂದ್ರೆ ಆ ರೆಂಟ್ ಜೊತೆಗೆ ಆ ಓನರು ಆ ಮನೆಗೆ ಕೊಟ್ಟಿರ್ತಕ್ಕಂಥ ವಾಟರ್ ಫೆಸಿಲಿಟಿ, ಗಾರ್ಡನ್ ಫೆಸಿಲಿಟಿ, ವಾಚ್ಮನ್ ಫೆಸಿಲಿಟಿ ಅವೆಲ್ಲವನ್ನು ಚಾರ್ಜಸ್ ಅನ್ನ ರೆಂಟ್ಗೆ ಆಡ್ ಮಾಡಿದ್ರೆ ಅದನ್ನ ಎಂತ ಕರಿತೀವಿ, ಕಾಂಪೋಸಿಟ್ ರೆಂಟ್. ರೆಂಟ್ ಜೊತೆಗೆ ಓನರ್ ಪ್ರೊವೈಡ್ ಮಾಡುವಂತ ಗಾರ್ಡನ್ ಅಥವಾ ವಾಚ್ಮೆನ್, ವಾಟರ್ ಫೆಸಿಲಿಟಿ ಅದಕ್ಕೆ ಸಂಬಂಧಪಟ್ಟಂತ ರೆಂಟ್ ಅನ್ನ ಕಾಂಪೋಸಿಟ್ ರೆಂಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅನ್ರಿಯಲೈಸ್ಡ್ ರೆಂಟ್ ಅಂದ್ರೆ ಓನರ್ ನಾಟ್ ಏಬಲ್ ಟು ಕಲೆಕ್ಟ್ ದಿ ರೆಂಟ್. ಬಾಡಿಗೆ ಕೊಟ್ಬಿಟ್ಟಿದೀವಿ, 1 ವರ್ಷದಿಂದ ಅಲ್ಲೇ ಇದ್ದಾನೆ ಒಬ್ಬ ಟೆನೆಂಟ್ ಬಾಡಿಗೆದಾರ, 1 ವರ್ಷದಲ್ಲಿ 2 ತಿಂಗಳು ಕೊಟ್ಟಿಲ್ಲ, ಬಾಡಿಗೆ ಕೊಟ್ಟಿಲ್ಲ. ಸೊ ಆ ಬಾಡಿಗೆ ಕೊಟ್ಟಿಲ್ಲ, ನಮಗೆ ಬಂದಿಲ್ಲ ಅದು. ಸೊ ಏನಂತ ಕರಿಬಹುದು, ಓನರ್ ನಾಟ್ ಏಬಲ್ ಟು ಕಲೆಕ್ಟ್ ದಿ ರೆಂಟ್ ಫ್ರಮ್ ದಿ ಟೆನೆಂಟ್. ಸೊ ಅದನ್ನ ಏನಂತ ಕರಿತೀವಿ, ಅನ್ರಿಯಲೈಸ್ಡ್ ರೆಂಟ್, ಬರದಿರುವ ಬಾಡಿಗೆ. ನೆಕ್ಸ್ಟ್ ವೇಕೆನ್ಸಿ ಪೀರಿಯಡ್ ರೆಂಟ್. ಸಪೋಸ್ ನಾವು 1 ವರ್ಷದಲ್ಲಿ ನಾವು ನಮ್ಮ ಒಂದು ಮನೆಯನ್ನ ಒಬ್ಬ ವ್ಯಕ್ತಿಗೆ ಬಾಡಿಗೆ ಕೊಟ್ಟಿದ್ವು. ಅವನು 10 ತಿಂಗಳಾದ್ಮೇಲೆ ಮನೆ ಖಾಲಿ ಮಾಡ್ಬಿಟ್ಟ. 12 ತಿಂಗಳಲ್ಲಿ 10 ತಿಂಗಳು ಬಾಡಿಗೆ ಇದ್ದ, ಇನ್ನು 2 ತಿಂಗಳಿಗೆ ಯಾರು ಬಾಡಿಗೆ ಬರಲೇ ಇಲ್ಲ. ಅಂದ್ರೆ ನಮ್ಮ ಒಂದು ಮನೆಯನ್ನ ಬಾಡಿಗೆ ಕೊಡದೇ ಇರತಕ್ಕಂತ ಸಮಯದಲ್ಲಿ ಇರತಕ್ಕಂತ ಬಾಡಿಗೆ ಎಷ್ಟು, ಬಾಡಿಗೆ ಕೊಟ್ಟಿಲ್ಲ ನಾವು. ಆಗಿದ್ಮೇಲೆ ಆ 1 ತಿಂಗಳಿಗೆ ಫಾರ್ ಎಕ್ಸಾಂಪಲ್ 1 ತಿಂಗಳು 10,000 ಬಾಡಿಗೆ ಅಂದ್ರೆ ಆ 12 ತಿಂಗಳಲ್ಲಿ 2 ತಿಂಗಳು ನಾವು ಬಾಡಿಗೆನೆ ಕೊಟ್ಟಿಲ್ಲ. ಆಗಿದ್ಮೇಲೆ ವೇಕೆನ್ಸಿ ಪೀರಿಯಡ್ ರೆಂಟ್ ಎಷ್ಟು, 1 ತಿಂಗಳು 10,000 ಅಂದ್ರೆ 2 ತಿಂಗಳಲ್ಲಿ ಬಾಡಿಗೆ ಇಲ್ಲ ಅಂದ್ರೆ 20,000 ವೇಕೆನ್ಸಿ ಪೀರಿಯಡ್ ರೆಂಟ್. ಅಂದ್ರೆ ಬಾಡಿಗೆ ಕೊಡದಿರುವ ಸಮಯದಲ್ಲಿ ಇರುವಂತಹ ಒಂದು ಬಾಡಿಗೆ ಅಮೌಂಟ್ ಎಷ್ಟು ಅದನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಈ ವೇಕೆನ್ಸಿ ಪೀರಿಯಡ್ ರೆಂಟ್ ಅನ್ನ ನಾವೇನ್ ಮಾಡ್ಬೇಕು, ವಿ ಹ್ಯಾವ್ ಟು ಡಿಡಕ್ಟೆಡ್ ಇನ್ ದಟ್ ಪರ್ಟಿಕ್ಯುಲರ್ ಫಾರ್ಮ್ಯಾಟ್. ಸೊ ಈಗ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಒಂದು ಮನೆಯಿಂದ ಬಂದಂತ ಇನ್ಕಮ್ ಅನ್ನ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಅದರಿಂದ ಆದಾಯ ಎಷ್ಟು ಅನ್ನೋದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಇನ್ಕಮ್ ಟ್ಯಾಕ್ಸ್ ನಮಗೆ ಒಂದು ಫಾರ್ಮೆಟ್ ಕೊಟ್ಟಿದೆ. ವಿ ಹ್ಯಾವ್ ಟು ಫಾಲೋ ದಿಸ್ ಫಾರ್ಮೆಟ್. ಏನಿದೆ ನೋಡಿ, ಪರ್ಟಿಕ್ಯುಲರ್ಸ್ 1 ಕಾಲಮು, 2 ಕಾಲಮ್ ಬರುತ್ತೆ ಅಮೌಂಟ್ ಕಾಲಮ್ ಅಲ್ಲಿ. ಹೇಗೆ ಅಂದ್ರೆ ಲೆಟ್ಔಟ್ ಪ್ರಾಪರ್ಟಿ ಅಂದ್ರೆ ಆ ಮನೆಯನ್ನ ಹೌಸ್ ಅನ್ನ ಬಾಡಿಗೆ ಕೊಟ್ಟಿದ್ರೆ, ಸಪೋಸ್ ಅದೇ ಮನೆಯನ್ನ ಆ ಓನರ್ ಬಾಡಿಗೆ ಕೊಡದೇನೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ, ಅವನೇ ಸ್ವಂತವಾಗಿ ಬಳಸ್ಕೊಂಡಿದ್ರೆ ಅದನ್ನ ಪ್ರಾಬ್ಲಮ್ ಎಲ್ಲ ಕೊಡ್ತಾರೆ. ನಾವು ಫೈಂಡ್ ಔಟ್ ಮಾಡಬೇಕು ಲೆಟ್ಔಟ್ ಪ್ರಾಪರ್ಟಿನ, ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿನ. ಸೊ ಲೆಟ್ಔಟ್ ಪ್ರಾಪರ್ಟಿ ಆದ್ರೆ ಈ ಫಾರ್ಮೆಟ್ ನ ಲೆಟ್ಔಟ್ ಪ್ರಾಪರ್ಟಿ ಆದ್ರೆ ಫಾಲೋ ಮಾಡಬೇಕು. ಸೆಲ್ಫ್ ಆಕ್ಯುಪೈಡ್ಗೆ ಕೆಲವು ರೂಲ್ಸ್ ಇದೆ, ಅದನ್ನ ಹೇಳ್ತಾ ಹೋಗ್ತೀನಿ. ಮೊದಲು ಲೆಟ್ಔಟ್ ಪ್ರಾಪರ್ಟಿ, ಆ ಮನೆ ಬಾಡಿಗೆ ಕೊಟ್ಟಿದ್ದು ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು. ಸ್ಟೆಪ್ 1 MRV ಅಂದ್ರೆ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ, ಇದು ಪ್ರಾಬ್ಲಮ್ ಎಲ್ಲ ಕೊಟ್ಟಿರ್ತಾನೆ. ಆರ್ FRV ಫೇರ್ ರೆಂಟಲ್ ವ್ಯಾಲ್ಯೂ, ಈ 2 ವ್ಯಾಲ್ಯೂನ ಬರ್ಕೋಬೇಕು. ಬರೆದಾದ್ಮೇಲೆ ಈ ಕಾಲಮ್ ಅಲ್ಲಿ ಹೇಗೆ ಮಾಡೋದು ಅಂತಂದ್ರೆ, ಈ 2 ವ್ಯಾಲ್ಯೂನಲ್ಲಿ ನೋಡಿ, ವಿಚ್ ಎವರ್ ಈಸ್ ಹೈಯರ್, ಈ 2 ವ್ಯಾಲ್ಯೂಲಿ ಹೈಯೆಸ್ಟ್ ವ್ಯಾಲ್ಯೂ ಯಾವ್ದಿದೆಯೋ ಆ ವ್ಯಾಲ್ಯೂನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಇದು ಸ್ಟೆಪ್ 1. ಸ್ಟೆಪ್ 2 ನಲ್ಲಿ ಈ ವ್ಯಾಲ್ಯೂ ಏನ್ ಬರುತ್ತಲ್ಲ, ಈ ವ್ಯಾಲ್ಯೂ ಅಂಡರ್ ಸ್ಟೆಪ್ 1. ಸ್ಟೆಪ್ 1 ನಲ್ಲಿ ಬಂದಂತ ವ್ಯಾಲ್ಯೂ ಆರ್ SR ಅಂದ್ರೆ ಸ್ಟ್ಯಾಂಡರ್ಡ್ ರೆಂಟ್. ಈ 2 ವ್ಯಾಲ್ಯೂನಲ್ಲಿ ವಿಚ್ ಎವರ್ ಇಸ್ ಲೋಯರ್, ಈ 2 ವ್ಯಾಲ್ಯೂಲಿ ಯಾವ ವ್ಯಾಲ್ಯೂ ಕಡಿಮೆ ಇದೆಯೋ ಅದನ್ನ ನಾವಿಲ್ಲಿ ಎಂಟ್ರಿ ಮಾಡ್ಕೋಬೇಕು. ದೆನ್ ಸ್ಟೆಪ್ 2 ನಲ್ಲಿ ಏನ್ ವ್ಯಾಲ್ಯೂ ಬರುತ್ತಲ್ವಾ ಅದನ್ನ ನಾವು ERV ಅಂತ ಕರಿತೀವಿ, ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ. ಸ್ಟೆಪ್ 3 ಪ್ರಾರಂಭ ಆಗೋದು ERV ಇಂದ. ಈ ವ್ಯಾಲ್ಯೂ ಆರ್ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ, ಆಕ್ಚುಯಲ್ ಆಗಿ ಎಷ್ಟು ರೆಂಟಲ್ ಇದೆ
ಈ ಎರಡು ವ್ಯಾಲ್ಯೂನಲ್ಲಿ ವಿಚ್ ಎವರ್ ಇಸ್ ಹೈಯರ್ ಆ ವ್ಯಾಲ್ಯೂವನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಹಾಗೆ ನೋಡಿದ ತಕ್ಷಣ ಇದು ಪ್ಲಸ್ ಮೈನಸ್ ಅಂತ ಕನ್ಫ್ಯೂಸ್ ಆಗುತ್ತೆ. ಆ ತರ ಅಲ್ಲ. ಸ್ಟೆಪ್ 1 ನಲ್ಲಿ ವಿಚ್ ಎವರ್ ಇಸ್ ಹೈಯರ್, ಸ್ಟೆಪ್ 2 ನಲ್ಲಿ ವಿಚ್ ಎವರ್ ಇಸ್ ಲೋಯರ್ ಅಂಡ್ ಸ್ಟೆಪ್ 3 ನಲ್ಲಿ ವಿಚ್ ಎವರ್ ಇಸ್ ಹೈಯರ್ ಆ ವ್ಯಾಲ್ಯೂಗಳನ್ನ ಮಾತ್ರ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಅಂದ್ರೆ ಏನಂದ್ರೆ ಆನ್ಯುವಲ್ ವ್ಯಾಲ್ಯೂ ಮೈನಸ್ ಅನ್ರಿಯಲೈಸ್ಡ್ ರೆಂಟ್. ಅಂದ್ರೆ ವರ್ಷ ಪೂರ್ತಿ ಬರುವಂತ ಬಾಡಿಗೆ, ಅದರಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಯು ಆರ್ ಅಂದ್ರೆ ರೆಂಟ್ ಬರದಿರುವ ಬಾಡಿಗೆ, ಅದನ್ನು ಮೈನಸ್ ಮಾಡಿದ್ರೆ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಸಿಗುತ್ತೆ. ಹೀಗೆ ಈ ಸ್ಟೆಪ್ 3 ಫಾಲೋ ಮಾಡಿದ್ಮೇಲೆ ನಂತರ ಈ ವ್ಯಾಲ್ಯೂನಲ್ಲಿ ಮೈನಸ್ ವೇಕೆನ್ಸಿ ಪೀರಿಯಡ್ ರೆಂಟ್ ಅಂದ್ರೆ ಸಮ್ ಟೈಮ್ ಒಂದು ವರ್ಷದಲ್ಲಿ 12 ತಿಂಗಳು ಬರುತ್ತೆ, 2 ತಿಂಗಳು ಬಾಡಿಗೆ ಕೊಟ್ಟಿರಲ್ಲ ನಾವು, ಹಾಗೆ ಇರುತ್ತೆ ಮನೆ. ಅದನ್ನ ಏನ್ ತಗೋತೀವಿ ವೇಕೆನ್ಸಿ ಪೀರಿಯಡ್ ರೆಂಟ್. 12 ತಿಂಗಳಲ್ಲಿ ಎಷ್ಟು ತಿಂಗಳು ಅವನು ಬಾಡಿಗೆ ಕೊಟ್ಟಿಲ್ಲ, ಬಾಡಿಗೆ ಬರದಿರುವ ಒಂದು ಸಮಯದಲ್ಲಿ ಈಗ 2 ತಿಂಗಳು, ಈಗ ಪ್ರತಿ ತಿಂಗಳು 10,000 ಬಾಡಿಗೆ ಅಂತ ಇರುತ್ತೆ ಅನ್ಕೊಳ್ಳಿ. 2 ತಿಂಗಳು ಬಾಡಿಗೆ ಬಂದಿಲ್ಲ, 2 ತಿಂಗಳು ಬಾಡಿಗೆ ಅಂದ್ರೆ ಎಷ್ಟು 20,000. ಬರದಿರುವ ಬಾಡಿಗೆಯನ್ನ ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡಿದ್ಮೇಲೆ ಸಿಗುವಂತದ್ದೇ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇದೇ ಕಂಟಿನ್ಯೂ ಆಗುತ್ತೆ ಇಲ್ಲಿ ನೋಡಿ. ಈ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂನಲ್ಲಿ ಮೈನಸ್ ಎಂಟಿ ಅಂದ್ರೆ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಓನರ್. ಇದು ಸ್ಪೆಸಿಫಿಕ್ ಆಗಿ ನೆನ್ಪಿಟ್ಕೊಳ್ಳಿ. ಮುನ್ಸಿಪಲ್ ಟ್ಯಾಕ್ಸ್ ಯಾರು ಕಟ್ಟಿರ್ಬೇಕು, ಓನರೇ ಕಟ್ಟಿರ್ಬೇಕು. ಅಲ್ಲಿ ಕನ್ಫ್ಯೂಸ್ ಮಾಡ್ಲಿಕ್ಕೆ ಎರಡೂ ಕೊಟ್ಟಿರ್ತಾರೆ, ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಓನರ್ ಅಂಡ್ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಟೆನೆಂಟ್ ಎರಡೂ ಕೊಟ್ಟಿರ್ತಾರೆ. ನಮಗ್ ಬೇಕಾಗಿರೋದೇನೋ ಓನರ್ ಮಾತ್ರ ಕಟ್ಟಿರ್ತಕ್ಕಂಥ ಮುನ್ಸಿಪಲ್ ಟ್ಯಾಕ್ಸ್ ಮಾಡ್ಬೇಕು, ವಿ ಹ್ಯಾವ್ ಟು ಡಿಡಕ್ಟ್ ಇಟ್. ಸೊ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂನಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಅನ್ನು ಮೈನಸ್ ಮಾಡಿದ್ರೆ ಬರೋದೆ ನೆಟ್ ಆನ್ಯುವಲ್ ವ್ಯಾಲ್ಯೂ. ಈ ನೆಟ್ ವ್ಯಾಲ್ಯೂ ಬಂದ್ಮೇಲೆ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಡಿಡಕ್ಷನ್ ಸಿಗುತ್ತೆ ಆ ಓನರ್ಗೆ ಅಂಡರ್ ಸೆಕ್ಷನ್ 24. ಯಾವುದು ಸ್ಟ್ಯಾಂಡರ್ಡ್ ಡಿಡಕ್ಷನ್. ಇದು ಇನ್ಕಮ್ ಟ್ಯಾಕ್ಸ್ ಓನರ್ಗೆ ಅನುಕೂಲ ಆಗ್ಲಿ ಅಂತ ಕೊಟ್ಟಿರ್ತಕ್ಕಂಥದ್ದು. ಏನ್ ನೆಟ್ ಆನ್ಯುವಲ್ ವ್ಯಾಲ್ಯೂ ಬರುತ್ತೋ ಅದ್ರ ಮೇಲೆ 30%, 30% ಮೈನಸ್ ಮಾಡಬೇಕು. ಎರಡನೇದು ಇಂಟ್ರೆಸ್ಟ್ ಆನ್ ಲೋನ್. ನೀವು ಏನಾದ್ರು ಲೋನ್ ಅನ್ನ ತಗೊಂಡಿದ್ರೆ ಅದ್ರ ಮೇಲೆ ಬಂದಿರತಕ್ಕಂಥ ಬಾಡಿಗೆ ಇದ್ರೆ ಎರಡು ವಿಭಾಗ ಮಾಡ್ತೀವಿ. ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್, ಪೋಸ್ಟ್ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್. ಕನ್ಸ್ಟ್ರಕ್ಷನ್ ಆಗುವ ಮುಂಚೆ ಇರ್ತಕ್ಕಂಥ ಬಡ್ಡಿ, ಕನ್ಸ್ಟ್ರಕ್ಷನ್ ಆದ ನಂತರ ಇರ್ತಕ್ಕಂಥ ಬಡ್ಡಿ, ಈ ಎರಡನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಿ ಈ ಡಿಡಕ್ಷನ್ ಅನ್ನೋ ಕಾಲಮ್ ಅಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮತ್ತೆ ಇಂಟ್ರೆಸ್ಟ್ ಆನ್ ಲೋನ್ ಅನ್ನು ಏನ್ ಮಾಡಬೇಕು ಮೈನಸ್ ಮಾಡಬೇಕು. ಸೊ ಡಿಡಕ್ಟ್ ಮಾಡಿದಾಗ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇದು ಆ ಹೌಸ್ ಲೆಟ್ ಔಟ್ ಆಗಿದ್ರೆ, ಸಪೋಸ್ ಆ ಓನರು ಲೆಟ್ ಔಟ್ ಕೊಟ್ಟಿಲ್ಲ, ಬಾಡಿಗೆ ಕೊಟ್ಟಿಲ್ಲ, ಅವನೇ ಬಳಸ್ಕೊಂಡಿದ್ದಾನೆ. ಈಗ ಅವನೇ ಬಳಸ್ಕೊಂಡಿದ್ರೆ ಇನ್ಕಮ್ ಮೇಲೆ ಬರುತ್ತೆ ಅವನಿಗೆ. ಸೊ ಅದರಿಂದ ಸೆಲ್ಫ್ ಆಕ್ಯುಪೈಡ್ ಕೊಡ್ತಾನೆ. 1 ಹೌಸ್, ಹೌಸ್ 2, ಹೌಸ್ 3, ಹೌಸ್ 2 ಅಂತ ಹೇಳಿ 3 ಹೌಸ್ ಕೊಡ್ಬೋದು, 4 ಹೌಸ್ ಕೊಡ್ಬೋದು. ಅದ್ರಲ್ಲಿ ಹೇಳ್ಬೋದು ಅವನು ಸೆಲ್ಫ್ ಆಕ್ಯುಪೈಡ್ ಯಾವುದು, ರೆಂಟ್ ಯಾವುದು ಅಂತ ಹೇಳ್ಬೋದು. ಲೆಟ್ ಔಟ್ ಬಂದಾಗ ಇದನ್ನ ಫಾಲೋ ಮಾಡಬೇಕು. ಸೆಲ್ಫ್ ಅಂತ ಬಂದಾಗ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಯಾವುದೇ ರೀತಿ ಅಮೌಂಟ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇರುವುದಿಲ್ಲ. ಆದ್ರೆ ಇರುವಂತದ್ದು ಏನು ಅಂದ್ರೆ ಇಂಟ್ರೆಸ್ಟ್ ಆನ್ ಲೋನ್, ಆ ವ್ಯಾಲ್ಯೂವನ್ನು ಮಾತ್ರ ನಾವಿಲ್ಲಿ ಸೆಲ್ಫ್ ಆಕ್ಯುಪೈಡ್ ಆಗಿದ್ರೆ ಅಂತ ಸಮಯದಲ್ಲಿ ಮಾತ್ರ ನಾವು ಅದನ್ನ ಎಂಟ್ರಿ ಮಾಡ್ತೀವಿ. ಸೊ ದೀಸ್ ಆರ್ ದ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಸ್ ಪರ್ ದಿ ಇನ್ಕಮ್ ಟ್ಯಾಕ್ಸ್. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಂಟ್ರೊಡಕ್ಷನ್ ಬಗ್ಗೆ ತಿಳ್ಕೊಂಡ್ವಿ, ಇಂಪಾರ್ಟೆಂಟ್ ಟರ್ಮ್ಸ್ ಬಗ್ಗೆ ತಿಳ್ಕೊಂಡ್ವಿ, ದೆನ್ ಫಾರ್ಮೆಟ್ ಹೇಗಿರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಸೊ ಅದ್ರ ಬಗ್ಗೆ ಒಂದು ಸಿಂಪಲ್ ಪ್ರಾಬ್ಲಮ್ ನಾವಿಲ್ಲಿ ಸಾಲ್ವ್ ಮಾಡೋಣ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕಂಪ್ಯೂಟ್ ದಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಫ್ ಮಿಸ್ಟರ್ ಗಣೇಶ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2025-26. ಅಸೆಸ್ಮೆಂಟ್ ಇಯರ್ 25-26ಕ್ಕೆ ಅನುಗುಣವಾಗಿ ಮಿಸ್ಟರ್ ಗಣೇಶ್ ಅವರ ಹೌಸ್ ಪ್ರಾಪರ್ಟಿ ಇನ್ಕಮ್ ಅನ್ನು ನಾವಿಲ್ಲಿ ಕಾಂಪಿಟೇಷನ್ ಮಾಡೋಣ. ಇಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಇದೆ, ಓದೋಣ. ಇಲ್ಲಿ ಫೇರ್ ರೆಂಟಲ್ ವ್ಯಾಲ್ಯೂ ₹1,80,000 per annum. ಸ್ಟ್ಯಾಂಡರ್ಡ್ ರೆಂಟ್ ₹1,62,000 per annum. Rent received 16,500 per month. Unrealized rent 24,750. Loss due to vacancy 16,500.
ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದಿ ಓನರ್ rupees 10,000, ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದಿ ಟೆನೆಂಟ್ 12,000. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಸೊ ಇದನ್ನ ಅಕಾರ್ಡಿಂಗ್ ಟು ಫಾರ್ಮೆಟ್ ಪ್ರಕಾರ ನಾವಿಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಎಲ್ಲೆಲ್ಲಿ ತಗೋಬೇಕು ಅನ್ನೋದನ್ನ ನೆನ್ಪು ಮಾಡ್ಕೊಂಡು ಹೋಗೋಣ, ಮಾರ್ಕ್ ಮಾಡ್ತಾ ಹೋಗೋಣ. ಫೇರ್ ರೆಂಟಲ್ ವ್ಯಾಲ್ಯೂ ಎಲ್ಲಿ ತಗೋಬೇಕು? ಸ್ಟೆಪ್ 1. ಸ್ಟ್ಯಾಂಡರ್ಡ್ ರೆಂಟ್ ಇದನ್ನ ಸ್ಟೆಪ್ 2. ರೆಂಟ್ ರಿಸೀವ್ಡ್ ಇದನ್ನ ಸ್ಟೆಪ್ 3 ಅಲ್ಲಿ ತಗೋಬೇಕು. ಹೇಗ್ ತಗೋಬೇಕು ಅಂದ್ರೆ ಆನ್ಯುವಲ್ ರೆಂಟ್ ಅಂತ ಕನ್ಸಿಡರ್ ಮಾಡಿ 16,000 into 500 ಇದು 1 ಮಂತ್ ಆಯ್ತು. 12 ಮಂತ್ಗೆ ಎಷ್ಟು, 12 ತಿಂಗಳಿಗೆ ಎಷ್ಟು ಅಂತ ಹೇಳಿ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನಂತರ ಅನ್ರಿಯಲೈಸ್ಡ್ ರೆಂಟ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅನ್ರಿಯಲೈಸ್ಡ್ ರೆಂಟ್ ಅಂದ್ರೆ ನಮಗೆ ಬಾಡಿಗೆ ಬರೆದಿರುವಂತ ಬಾಡಿಗೆ, ನಮ್ಗೆ ರೆಂಟ್ ಬಂದಿಲ್ಲ. ಸೊ ಏನ್ ಮಾಡ್ಬೇಕು? ಅದನ್ನ ಆನ್ಯುವಲ್ ರೆಂಟ್ ಇಂಟು 12 ಮಾಡಿ ಏನ್ ವ್ಯಾಲ್ಯೂ ಬರುತ್ತೋ ಆ ವ್ಯಾಲ್ಯೂನಲ್ಲಿ ಏನ್ ಮಾಡ್ಬೇಕು? ಅನ್ರಿಯಲೈಸ್ಡ್ ರೆಂಟ್ ಅನ್ನ ಡಿಡಕ್ಟ್ ಮಾಡಬೇಕು. ನೆಕ್ಸ್ಟ್ ಲಾಸ್ ಡ್ಯೂ ಟು ವೇಕೆನ್ಸಿ ಪೀರಿಯಡ್ ಅಂದ್ರೆ ಬಾಡಿಗೆಗೆ ಯಾರಿಗೂ ಕೊಟ್ಟೇ ಇಲ್ಲ, ವೇಕೆಂಟ್ ಆಗಿ ಉಳ್ಕೊಬಿಟ್ಟಿದೆ, ಅದು ಕೂಡ ನಮಗೇನದು ಲಾಸ್. ಸೊ ಇದನ್ನು ಕೂಡ ಏನ್ ಮಾಡಬೇಕು? ವಿ ಹ್ಯಾವ್ ಟು ಡಿಡಕ್ಟೆಡ್. ನೆಕ್ಸ್ಟ್ ಎರಡು ಕಾನ್ಸೆಪ್ಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದಿ ಓನರ್ ಇದನ್ನು ಕೊಟ್ಟಿದ್ದಾನೆ, ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದಿ ಟೆನೆಂಟ್ ಎರಡು ಕೊಟ್ಟಿದ್ದಾನೆ. ಓನರ್ ಪೇಮೆಂಟ್ ಕೊಟ್ಟಿದ್ದಾನೆ, ಟೆನೆಂಟ್ ಪೇಮೆಂಟ್ ಕೊಟ್ಟಿದ್ದಾನೆ. ಆಸ್ ಪರ್ ದಿ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ವಿ ಹ್ಯಾವ್ ಟು ಡಿಡಕ್ಟೆಡ್ ಓನ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದಿ ಓನರ್. ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದಿ ಓನರ್ ಏನು ಟ್ಯಾಕ್ಸ್ ಅನ್ನು ಕಟ್ಟಿದ್ದಾನೆ ಅದು ಮಾತ್ರ ನಾವು ಕನ್ಸಿಡರ್ ಮಾಡಿ ಡಿಡಕ್ಷನ್ ಮಾಡಬೇಕು. ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದಿ ಟೆನೆಂಟ್ ಇಟ್ ಇಸ್ ನಾಟ್ ಕನ್ಸಿಡರ್. ಸೊ ಈಗ ಇದನ್ನ ಹೇಗೆ ನಾವು ಎಕ್ಸ್ಪ್ಲೇನ್ ಮಾಡಿದೀವಲ್ವಾ ಅದನ್ನ ಫಾರ್ಮೆಟ್ ಅಲ್ಲಿ ಹೇಗೆ ಬರೀಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಬನ್ನಿ. ಕ್ವಶನ್ ನ ಅರ್ಥ ಮಾಡ್ಕೊಂಡ್ವಿ. ಸೊ ಈಗ ಸೊಲ್ಯೂಷನ್ ಮಾಡೋಣ. ಆಸ್ ಪರ್ ದಿ ಫಾರ್ಮೆಟ್ ಹೇಗಿದೆಯೋ ಅದರ ಪ್ರಕಾರ ನಾವೇನ್ ಮಾಡೋಣ, ಇಲ್ಲಿ ಸೊಲ್ಯೂಷನ್ ನಾವಿಲ್ಲಿ ನೋಡೋಣ. ಸೊ ಕಾಂಪ್ಯುಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಫ್ ಮಿಸ್ಟರ್ ಗಣೇಶ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 25-26 ಪರ್ಟಿಕ್ಯುಲರ್ ಕಾಲಮ್ ಅಂಡ್ ಅಮೌಂಟ್ ಕಾಲಮ್. ಇಲ್ಲಿ LOP ಅಂತ ನಾವು ಬರಿಬೇಕು. LOP ಅಂತಂದ್ರೆ ಲೆಟ್ ಔಟ್ ಪ್ರಾಪರ್ಟಿ ಅಂದ್ರೆ ಆ ಓನರು ತನ್ನ ಹೌಸ್ ಅನ್ನ ಬಾಡಿಗೆ ಕೊಟ್ಟಿದ್ದಾನಲ್ಲ ಅದಕ್ಕೋಸ್ಕರ. ಸೊ ನೋಡಿ, ಸ್ಟೆಪ್ 1 ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ, ಫೇರ್ ರೆಂಟಲ್ ವ್ಯಾಲ್ಯೂ ಎರಡು ವ್ಯಾಲ್ಯೂ ಬರ್ಕೋಬೇಕು. ಎರಡು ವ್ಯಾಲ್ಯೂ ಪ್ರಾಬ್ಲಮ್ ಅಲ್ಲಿ ಇದೆ. ಈ ಎರಡು ವ್ಯಾಲ್ಯೂನಲ್ಲಿ ರೂಲ್ಸ್ ಏನು? ವಿಚ್ ಎವರ್ ಇಸ್ ಹೈಯರ್, ಈ ಎರಡರಲ್ಲಿ ಯಾವುದು ಹೈಯೆಸ್ಟ್ ಇದೆಯೋ ಆ ವ್ಯಾಲ್ಯೂನ ಬರ್ಕೋಬೇಕು. ಸೊ ಎರಡರಲ್ಲಿ ಯಾವ್ದು ಹೈಯೆಸ್ಟ್? 2,16,000 ಇಸ್ ಹೈಯೆಸ್ಟ್ ಅಮೌಂಟ್ ಬರ್ಕೊಂಡ್ವಿ. ಸ್ಟೆಪ್ 2 ಏನು? ಸ್ಟೆಪ್ 1 ನಲ್ಲಿ ಏನು ಔಟ್ಕಮ್ ಏನ್ ಬಂತು ಅಮೌಂಟ್, ಇದನ್ನ ವ್ಯಾಲ್ಯೂ ಅಂಡರ್ ಸ್ಟೆಪ್ 1 ಅಂತೇಳಿ ಕನ್ಸಿಡರ್ ಮಾಡಿ. ಆರ್ ಸ್ಟ್ಯಾಂಡರ್ಡ್ ರೆಂಟಲ್ ವ್ಯಾಲ್ಯೂ ಕೊಟ್ಟಿದ್ದಾನೆ 1,62,000. ಈ ಎರಡು ವ್ಯಾಲ್ಯೂನಲ್ಲಿ ವಿಚ್ ಎವರ್ ಇಸ್ ಲೋಯರ್, ಎರಡು ವ್ಯಾಲ್ಯೂ ಯಾವ್ದು ಕಡಿಮೆ ಇದೆ ಅದನ್ನ ಎಂಟ್ರಿ ಮಾಡೋದು. ಸೊ 1,62,000. ಸ್ಟೆಪ್ 2 ನಲ್ಲಿ ಏನು ಔಟ್ಕಮ್ ವ್ಯಾಲ್ಯೂ ಬಂತು ಅದೇ ಸ್ಟೆಪ್ 3 ನ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಆರ್ ಆಕ್ಚುಯಲ್ ರೆಂಟ್. ನೋಡಿ, ಆಕ್ಚುಯಲ್ ರೆಂಟ್ ಅಲ್ಲಿ ಒಂದು ಫಾರ್ಮುಲಾ ಇದೆ, ಏನು? ಆನ್ಯುವಲ್ ರೆಂಟ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್. ಸೊ ಮಂತ್ಲಿ ರೆಂಟ್ ಕೊಟ್ಟಿದ್ದಾನೆ 16,500. ಇದನ್ನ ಆನ್ಯುವಲ್ ಆಗಿ ಕನ್ವರ್ಟ್ ಮಾಡಿದ್ರೆ ಇಂಟು 12 ಮಾಡಿದಾಗ 1,98,000 ಮೈನಸ್ ಅನ್ರಿಯಲೈಸ್ಡ್ ರೆಂಟ್ ಅಂದ್ರೆ ವರ್ಷ ಪೂರ್ತಿ ಬರುವಂತ ರೆಂಟ್ ಅಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಬರದಿರುವ ಬಾಡಿಗೆಯನ್ನ ನಾವು ಮೈನಸ್ ಮಾಡ್ತೀವಿ. ಮೈನಸ್ ಮಾಡಿದಾಗ ಏನ್ ಬಂತು? ಆಕ್ಚುಯಲ್ ರೆಂಟ್ ಬರುತ್ತೆ. ಎಷ್ಟು? 1,73,250. ಈ ಎರಡು ವ್ಯಾಲ್ಯೂನಲ್ಲಿ ರೂಲ್ಸ್ ಏನು? ವಿಚ್ ಎವರ್ ಇಸ್ ಹೈಯರ್, ಈ ಎರಡು ವ್ಯಾಲ್ಯೂನಲ್ಲಿ ಯಾವ್ದು ಹೈಯೆಸ್ಟ್ ಇದೆ ಅದು ಬರೀತಿ. ಯಾವ್ದು ಹೈಯೆಸ್ಟ್ ಇದೆ? 1,73,250 ಇದೆ. ಈ ವ್ಯಾಲ್ಯೂನಲ್ಲಿ ಮೈನಸ್ ವೇಕೆನ್ಸಿ ಪೀರಿಯಡ್ ರೆಂಟ್ 16,500 ಅನ್ನು ಡಿಡಕ್ಟ್ ಮಾಡಿದಾಗ 1,56,750 ಇಟ್ ಇಸ್ ಕಾಲ್ಡ್ ಆಸ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಸೊಲ್ಯೂಷನ್ ಕಂಟಿನ್ಯೂ ಮಾಡ್ತಾ, ಸೊ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಎಷ್ಟು ಬಂತು? 1,56,750 ಬಂತು. ನೆಕ್ಸ್ಟ್ ಏನ್ ಮಾಡಬೇಕು? ಮೈನಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದಿ ಓನರ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಟೆನೆಂಟ್ ಕೊಟ್ಟಿರ್ತಾರೆ, ಓನರ್ದು ಕೊಟ್ಟಿರ್ತಾನೆ,
ಬಟ್ ವಿ ಹ್ಯಾವ್ ಟು ಟೇಕನ್ ಓನ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಓನರ್. ಎಷ್ಟಿದೆ? 10,000 ಇದೆ. ಸೊ ಡಿಡಕ್ಷನ್ ಮಾಡಿದಾಗ 1,46,750 ಇಟ್ ಈಸ್ ನೆಟ್ ಆನ್ಯುವಲ್ ವ್ಯಾಲ್ಯೂ. ನೆಕ್ಸ್ಟ್ ನೆಟ್ ಆನ್ಯುವಲ್ ವ್ಯಾಲ್ಯೂ ಬಂದ್ಮೇಲೆ ಮೈನಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಸೊ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅವನು ಹೇಳ್ದೇ ಇರಲಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕೇಳಿದಾಗ ಸ್ಟ್ಯಾಂಡರ್ಡ್ ಡಿಡಕ್ಷನ್ ನಾವು ಇಲ್ಲಿ ಡಿಡಕ್ಷನ್ ಮಾಡಲೇಬೇಕು. ಎಷ್ಟಿದೆ? 30% ಆಫ್ ನೆಟ್ ಆನ್ಯುವಲ್ ವ್ಯಾಲ್ಯೂ. ಸೊ 1,46,750 ಇಂಟು 30%, ಇಟ್ ಈಸ್ ದಿ 44,025. ಸೊ ಡಿಡಕ್ಷನ್ ಮಾಡಿದಾಗ, ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಫ್ ದಟ್ ಪರ್ಟಿಕ್ಯುಲರ್ ಮಿಸ್ಟರ್ ಗಣೇಶ್ ಈಸ್ 1,02,725. Thank you.